ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ. ಬಚಾವಾಗಲು ದದ್ದಲ್ ಮತ್ತು ಪಂಪಣ್ಣ ಖತರ್ನಾಕ್ ಐಡಿಯಾ. ಬೇರೊಬ್ಬರಿಗೆ ಪಿಎ ಆಗಿ ಕೇಸ್ನಿಂದ ಬಚಾವಾಗೋಕೆ ಇಲ್ಲಿ ಪ್ಲಾನ್ ಮಾಡಿದ್ರು. ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಪಿಎ ಹುದ್ದೆಗೆ ಗುಡ್ ಬೈ ಹೇಳಿದ್ರು. ಬಸನಗೌಡ ದದ್ದಲ್ ಪಿಎ ಹುದ್ದೆಯನ್ನ ಪಂಪಣ್ಣ ತ್ಯಜಿಸಿದ್ರು. ಯಾವಾಗ ಈ ಹಗರಣ ಬೆಳಕಿಗೆ ಬಂತು ಆಗ ಬೇರೆ ಜನಪ್ರತಿನಿಧಿಗೆ ಪಿಎ ಆಗೋದಕ್ಕೆ ಪಂಪಣ್ಣ ಪ್ರಯತ್ನವನ್ನ ಪಟ್ರು. ನೂತನ ಎಂಎಲ್ಸಿ ವಸಂತ್ ಕುಮಾರ್ಗೆ ಪಿಎ ಆಗಲು ಪಂಪಣ್ಣ ಯತ್ನಿಸಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಹಗರಣದಲ್ಲಿ ಪಂಪಣ್ಣ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ರು. ಪಿಎ ಹುದ್ದೆ ನೀಡದೆ ಅಂತರವನ್ನ ವಸಂತ್ ಕುಮಾರ್ ಕಾಯ್ದುಕೊಂಡಿದ್ರು. ಈ ಮಧ್ಯೆ ಪಂಪಣ್ಣ ಮೇಲೆ ಇಡಿ ತಂಡ ದಾಳಿಯನ್ನ ಮಾಡುತ್ತೆ. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ, ದಾಖಲೆಗಳನ್ನ ವಶಕ್ಕೆ ಪಡಿತಾರೆ. ಇದೀಗ ಇಡಿ ಅಧಿಕಾರಿಗಳು ಪಂಪಣ್ಣರನ್ನು ಕೂಡ ವಶಕ್ಕೆ ಪಡೆದು ಬಸನಗೌಡ ದದ್ದಲ್ ಅವರ ನಿವಾಸಕ್ಕೆ ಕರೆತಂದು ವಿಚಾರಣೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಆದರೆ ಈ ಒಂದು ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆದಿದೆ. ಅದರಲ್ಲಿ ಸಾಕಷ್ಟು ಕೈಗಳು ಕೆಲಸ ಮಾಡಿವೆ ಅನ್ನೋದು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಬಸನಗೌಡ ದದ್ದಲ್ ಅವರ ಪಿಎ ಆಗಿದ್ರಲ್ಲ ಪಂಪಣ್ಣ, ಅವರು ಆ ಒಂದು ಹುದ್ದೆಗೆ ಗುಡ್ ಬಾಯನ್ನ ಹೇಳಿ ಬೇರೊಬ್ಬ ಜನಪ್ರತಿನಿಧಿಗೆ ಪಿಎ ಆಗೋದಕ್ಕೆ ಯತ್ನವನ್ನ ಪಟ್ಟಿದ್ದಾರೆ. ನೂತನ ಎಂಎಲ್ಸಿ ವಸಂತ್ ಕುಮಾರ್ ಅವರ ಪಿಎ ಆಗಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಸರ್ಕಸ್ ನಡೆಸಿದ್ದಾರೆ. ಆದರೆ ಯಾವಾಗ ಈ ಒಂದು ನಿಗಮದಲ್ಲಿನ ಅಕ್ರಮದಲ್ಲಿ ಪಂಪಣ್ಣ ಅವರು ಹೆಸರು ಕೂಡ ತಳುಕು ಹಾಕೊಳ್ತೋ ಆಗ ವಸಂತ್ ಕುಮಾರ್ ಎಚ್ಚೆತ್ತುಕೊಂಡಿದ್ದಾರೆ. ಪಂಪಣ್ಣರಿಂದ ಅಂತರವನ್ನ ಕಾಯ್ದುಕೊಳ್ತಾರೆ. ಆ ಹುದ್ದೆ ಕೂಡ ಸಿಗೋದಿಲ್ಲ. ಈ ಥರ ಪ್ಲಾನ್ ಮಾಡಿ ಈ ಒಂದು ಪ್ರಕರಣದಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಒಂದು ವೇಳೆ ತಗಲಾಕೊಂಡಿದ್ದೆ ಆದರೆ ನಾನು ಬಸನಗೌಡ ದದ್ದಲ್ ಅವರ ಪಿಎ ಆಗಿಯೇ ಇರಲಿಲ್ಲ ಅಂತ ಹೇಳಿ ಉಲ್ಟಾ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ದದ್ದಲ್ ಮಾಜಿ ಪಿಎ ಪಂಪಣ್ಣ ಇಡಿ ವಶದಲ್ಲಿ. ಮತ್ತೊಂದು ಕಡೆ ದದ್ದಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು. ಈಗಾಗಲೇ ದದ್ದಲ್ ನಿವಾಸಕ್ಕೆ ಪಂಪಣ್ಣರನ್ನ ಕರೆದುಕೊಂಡು ಹೋಗಿದ್ದಾರೆ, ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಆ ಎಲ್ಲ ದಾಖಲೆಗಳನ್ನು ಮುಂದಿಟ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಗರಣ ನಡೆದಂತಹ ದಿನದಿಂದ ಹಿಡಿದು ಯಾವ ಖಾತೆಗಳಿಗೆ ಹಣ ವರ್ಗಾವಣೆಯಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದನ್ನು ತಾಳೆ ಹಾಕುವಂತಹ ಕೆಲಸ ಕೂಡ ಇಡಿ ಅಧಿಕಾರಿಗಳಿಂದ ಆಗ್ತಿದೆ. ಸಾಮ್ಯತೆ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಕನ್ಫರ್ಮೇಷನ್ ಸಿಕ್ಕಿದೆ. ಇದೆಲ್ಲವೂ ಕೂಡ ನಿಗಮದ ಅಧ್ಯಕ್ಷ ಮತ್ತು ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುತ್ತೆ.